ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಸೊ ಇವತ್ತು ಮತ್ತೊಂದು ವಿಶೇಷ ವಿಡಿಯೋ. ಸೊ KPSC ಇಂದ ಮತ್ತೊಂದು ಅಧಿಸೂಚನೆ ಹೊರಬಿದ್ದಿದೆ. ಸೊ ಸಾಕಷ್ಟು ಅಧಿಸೂಚನೆಗಳು ನೋಟಿಫಿಕೇಶನ್ಗಳು ಆಗ್ತಾ ಇದ್ದಾವೆ. ಸೊ ಎಲ್ಲಾ ವಿಧದ ಎಜುಕೇಶನ್ ಮಾಡಿರ್ತಕ್ಕಂಥವ್ರಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಸೊ ಇವತ್ತು ಲ್ಯಾಂಡ್ ಸರ್ವೇಯರ್ ಅಥವಾ ಭೂಮಾಪಕ ಅಂತಕ್ಕಂಥ ಒಂದು ಹುದ್ದೆ. ಈ ಹುದ್ದೆ ಸುಮಾರು 364 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಅದರಲ್ಲಿ RPC 264 ಮತ್ತು KK ರೀಸನ್ಗೆ 100 ಪೋಸ್ಟ್ಸ್, ಅಂದರೆ ನಾನ್ HK 264, HK 100, ಒಟ್ಟು 364 ಹುದ್ದೆಗಳು ಭೂಮಾಪಕರು ಅಂತಕ್ಕಂಥ ಲ್ಯಾಂಡ್ ಸರ್ವೇಯರ್ ಅಂತಕ್ಕಂಥ ಹುದ್ದೆ. ಹಾಗಾದ್ರೆ ಈ ಒಂದು ಲ್ಯಾಂಡ್ ಸರ್ವೇಯರ್ಗೆ ಈ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಏನಿದೆ ಅಂದರೆ ಕ್ವಾಲಿಫಿಕೇಶನ್ಸ್ ಏನೇನು ಆಗಿರಬೇಕು ಅಂತಕ್ಕಂಥದ್ದು, ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಮತ್ತು ಏಜ್ ಕ್ರೈಟೀರಿಯಾ ಮತ್ತು ಸಿಲೆಬಸ್ ಏನಿದೆ, ಹುದ್ದೆಗಳ ವರ್ಗೀಕರಣ ಏನಿದೆ, ಹೀಗೆ ಕಂಪ್ಲೀಟ್ ನೋಟಿಫಿಕೇಶನ್ ಡೀಟೇಲ್ಸ್ ಅನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ. ಸೊ ಏನನ್ನ ನಾವು ರೆಡಿ ಆಗಬೇಕು. ಸೊ ಒಂದ್ ಕಡೆ KS ನೋಟಿಫಿಕೇಶನ್ ಆಗಿದೆ, ಮತ್ತೊಂದು ಕಡೆ ಬೇರೆ ಬೇರೆ KA ನೋಟಿಫಿಕೇಶನ್ ಆಗ್ತಾ ಇದೆ. KSPದು 402 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. PDO ಇನ್ನೇನು ಹತ್ತಿರದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಇನ್ನಷ್ಟು ಹುದ್ದೆಗಳು, ಸುಮಾರು 2000ಕ್ಕೂ ಅಧಿಕ ಹುದ್ದೆಗಳ ನೋಟಿಫಿಕೇಶನ್ ಹತ್ತಿರದಲ್ಲೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದೊಂದು ಸುಗ್ಗಿ ಕಾಲ ಅಂತ ಹೇಳ್ಬೋದು. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ರೆ ಅವರೆಲ್ಲರಿಗೂ ಕೂಡ ಒಂದು ಸುಗ್ಗಿಯ ಕಾಲ ಬಂದಿದೆ. ಸೊ ಹಾಗಾದ್ರೆ ನೋಟಿಫಿಕೇಶನ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉಳಿಕೆ ಮೂಲ ವೃಂದ ಅಥವಾ RPC ಅಂತ ಕರಿತೀವಿ, ರೆಸಿಡ್ಯೂಯಲ್ ಪೇರೆಂಟ್ ಕೆಡೇರ್. ಸಿಂಪಲ್ ಆಗಿ ನಾನ್ HK ರೀಸನ್ ನಂಗೆ. ಸೊ ನಾನ್ HK ರೀಸನ್ ಅಲ್ಲಿ 264 ಹುದ್ದೆಗಳಿದಾವೆ. ಹಾಗಾದ್ರೆ ಯಾವ ಯಾವ ಮೀಸಲಾತಿ ಅಡಿಯಲ್ಲಿ ಸೊ ಎಷ್ಟೆಷ್ಟು ಅಂದ್ರೆ ಹಾರಿಜಾಂಟಲ್ ಮೀಸಲಾತಿ, ವರ್ಟಿಕಲ್ ರಿಸರ್ವೇಶನ್ ಪ್ರಕಾರ ಒಟ್ಟಾರೆಯಾಗಿ 264 ಹುದ್ದೆಗಳ ಈ ಒಂದು ನೋಟಿಫಿಕೇಶನ್ RPC ಅಥವಾ ಉಳಿಕೆ ಮೂಲ ವೃಂದದ್ದಾದ್ರೆ, ಅದೇ ಹೈದರಾಬಾದ್ ಕರ್ನಾಟಕ HK ರೀಸನ್ಗೆ 100 ಹುದ್ದೆಗಳಿದಾವೆ. ನೋಡೋಣ ಯಾವ್ಯಾವ ಪ್ರವರ್ಗಕ್ಕೆ ಎಷ್ಟೆಷ್ಟು ಹುದ್ದೆಗಳು. ಸೊ ಅದನ್ನ ಮುಂದೆ ನೋಡ್ತಾ ಹೋಗೋಣ. ಹಾಗಾದ್ರೆ KPSC ಭೂಮಾಪಕರು ಗ್ರೂಪ್ C ವೃಂದದ ಹುದ್ದೆ ಆಗುತ್ತೆ. 364 ಹುದ್ದೆಗಳಿದಾವೆ. ಸೊ ಇದರ ನೋಟಿಫಿಕೇಶನ್ ಡೀಟೇಲ್ಸ್ ನೋಡ್ತಾ ಇದ್ದೀವಿ. ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅದೇ ಹೆಸರಲ್ಲಿ ಅಮರ್ಸ್ ಕ್ಲಾಸಸ್ ಅಂತ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಸೊ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಯೂಟ್ಯೂಬ್ ಚಾನಲ್ ಇದೆ. ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬೋದು, ಮತ್ತು ಇಲ್ಲೊಂದಷ್ಟು ಕಿರುಪರಿಚಯವೂ ಕೂಡ ಇದೆ, ನೋಡ್ಬೋದು. ಜೊತೆಗೆ ಬೇರೆ ಬೇರೆ ವಿಡಿಯೋಸ್ ಇದಾವೆ. ಸೊ ಯಾರ್ಯಾರಿಗೆ ಸಾಧ್ಯ ಇದೆ ಈ ಎಲ್ಲ ಬಜೆಟ್ ವಿಡಿಯೋಸ್ ಆಗಿರ್ಬೋದು, ಅಥವಾ VA ವಿಲೇಜ್ ಅಕೌಂಟೆಂಟ್ ಕ್ಲಾಸಸ್ ಇದಾವೆ. ಸೊ ಹೀಗೆ ವಿಶೇಷ ವಿಡಿಯೋಗಳಿದಾವೆ. ಸೊ ಯಾರಿಗೆ ಸಾಧ್ಯ ಇದೆ ನೋಡಿ. ನಿಮ್ಮ ಈ ಒಂದು ಪರೀಕ್ಷೆಗೂ ಕೂಡ ಭೂಮಾಪಕರು ಅಥವಾ ಲ್ಯಾಂಡ್ ಸರ್ವೇಯರ್ ಪರೀಕ್ಷೆಗೂ ಕೂಡ ಅನುಕೂಲ ಆಗ್ತವೆ ಅಂತ ಹೇಳ್ತಾ, ಈಗ ಕರ್ನಾಟಕ ಲೋಕಸೇವಾ ಆಯೋಗ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ. ಸೊ ಇದರಲ್ಲಿ ಉಳಿಕೆ ಮೂಲ ವೃಂದದ 264 ಭೂಮಾಪಕರು ಸಮೂಹ C ಹುದ್ದೆಗಳು ಅಂದ್ರೆ ಗ್ರೂಪ್ C ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಒಂದ್ ಕಡೆ ಆದ್ರೆ, ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ 100 ಭೂಮಾಪಕರು ಸಮೂಹ C ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಕೂಡ ಆಗಿದೆ. ಹಾಗಾದ್ರೆ ಸೊ ಅಧಿಸೂಚನೆಯನ್ನ ನೀವು ನೇರವಾಗಿ KPSC ವೆಬ್ಸೈಟ್ ಅಲ್ಲಿ ಹೋಗಿ ಅಲ್ಲಿ ಅಧಿಸೂಚನೆಗಳ ಡೀಟೇಲ್ಸ್ ಇದೆ, ಕಂಪ್ಲೀಟ್ ಆಗಿ ಓದಬೇಕು. ಯಾವುದೇ ಹುದ್ದೆಗೆ ನಾವು ಅಪ್ಲಿಕೇಶನ್ ಆಗ್ತಾ ಇದೀವಿ ಅಂದ್ರೆ ಇಡೀ ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ಓದೋದು ಪ್ರತಿಯೊಬ್ಬ ಅಭ್ಯರ್ಥಿಯ ಜವಾಬ್ದಾರಿ ಆಗಿರುತ್ತೆ. ನಿಮಗೆ ಅನುಕೂಲ ಆಗಲಿ ಅಂತ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನ ಹೇಳ್ಬೋದು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ. ಓಕೆ, ಅಲ್ಲಿ ಪರಿವಿಡಿ ಕೊಟ್ಟಿದ್ದಾರೆ. ಆ ಪರಿವಿಡಿಯಲ್ಲಿ ಹುದ್ದೆ ಹೆಸರು, ಅಧಿನಿಯಮ ಇದೆ, ಶೈಕ್ಷಣಿಕ ವಿದ್ಯಾರ್ಹತೆ ಇದೆ, ಅರ್ಜಿ ಸಲ್ಲಿಸುವ ಹಂತಗಳಿದಾವೆ, ಪ್ರಕ್ರಿಯೆ ಇದೆ. ಅದನ್ನು ನೀಟಾಗಿ ಓದಿ ಅದೇ ತರ ಅಪ್ಲಿಕೇಶನ್ ಹಾಕಿ. ಶುಲ್ಕ ಪಾವತಿ, ಎಷ್ಟು ಶುಲ್ಕ, ಯಾವ ಕೊನೆಯ ದಿನಾಂಕ, ಅರ್ಹತಾ ಷರತ್ತುಗಳು, ಆಯ್ಕೆ ವಿಧಾನ ಏನಿದೆ, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ, ಪಠ್ಯಕ್ರಮ, ತರಬೇತಿ, ಪರೀಕ್ಷಾ ಕೇಂದ್ರ. ಇಲ್ಲಿ ವಿಶೇಷವಾಗಿ ತರಬೇತಿ ಇದೆ. ತರಬೇತಿಯ ನಂತರ ಒಂದಷ್ಟು ಕಂಡೀಷನ್ಸ್ ಇದಾವೆ. ಸೊ ನೋಡ್ತಾ ಹೋಗೋಣ. ಜೊತೆಗೆ ವಯೋಮಿತಿ, ಹುದ್ದೆಗಳ ವರ್ಗೀಕರಣ, ಎಲ್ಲ ದಾಖಲಾತಿಗಳನ್ನ ಎಕ್ಸಾಮ್ ಕೊನೆಯ ದಿನ ಏನಿದೆ ಅಥವಾ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನ ಅದ್ರೊಳಗಡೆ ತೆಗೆದಿಟ್ಕೊಂಡಿರ್ಬೇಕು ಅನ್ನೋದು ಎಲ್ಲ ಗೊತ್ತಿರ್ತಕ್ಕಂಥದ್ದೇ. ಈಗ ಆಲ್ರೆಡಿ ಬೇರೆ ಬೇರೆ ಪರೀಕ್ಷೆಗಳಿಗೆ ಅಪ್ಲಿಕೇಶನ್ ಹಾಕಿರ್ತೀರ. ಮೊದಲನೇ ಬಾರಿಗೆ ಏನಾದ್ರೂ ಅಪ್ಲಿಕೇಶನ್ ಆಗ್ತಾ ಇದ್ರಿ ಇನ್ನೂ ಕೇರ್ಫುಲ್ ಆಗಿ ನಿಧಾನವಾಗಿ ಹಂತ ಹಂತವಾಗಿ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತಾ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ, ಹಾಗಾದ್ರೆ ಇವತ್ತು 29/2/2024 ಇದೊಂದು ಲೀಪ್ ಇಯರ್ ಆಗಿತ್ತು. ಹಾಗಾಗಿ ಫೆಬ್ರವರಿಯಲ್ಲಿ 29 ದಿನ ಬಂದಿದೆ. ಇವತ್ತು ಒಂದು ಅಧಿಸೂಚನೆ ಕೂಡ ಆಗಿದೆ. ಸೊ ಭೂಮಾಪನ ಕಂದಾಯ ವ್ಯವಸ್ಥೆ ಶಾಖೆ. ಓಕೆ, ಕರ್ನಾಟಕ ಲೋಕಸೇವಾ ಆಯೋಗ
ಉಳಿಕೆಯ ಮೂಲ ವೃಂದದ ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಅಭ್ಯರ್ಥಿಗಳಿಂದ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆದಿದೆ. ಸೊ ಯಾವ ಇಲಾಖೆ ಅಂದರೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ. ಸೊ ಲ್ಯಾಂಡ್ ಸರ್ವೇಯರ್ ಅಂದರೆ ಸೊ ಅಲ್ಲಿ ರಿಲೇಟೆಡ್ ಟು ದ ಭೂ ಮಾಪನ ಮಾಡ್ತಕ್ಕಂಥದ್ದು, ಅದಕ್ಕೋಸ್ಕರ ಒಂದು ಇಲಾಖೆ ಇದೆ. ಆ ಇಲಾಖೆಯಲ್ಲಿ ಭೂಮಾಪಕರು ಅಂತಕ್ಕಂಥ ಒಂದು ಹುದ್ದೆಯ ಪದನಾಮದಲ್ಲಿ 264 ಹುದ್ದೆಗಳನ್ನು ಇವತ್ತು ಕರೆದಿದ್ದಾರೆ. ಇದನ್ನು ಗಮನಿಸಬೇಕಿದೆ, ಒಂದು ಗ್ರೂಪ್ ಸಿ ಹುದ್ದೆ ಆಗುತ್ತೆ. ಅದರಲ್ಲಿ 23,500 ರೂಪಾಯಿಗಳ ಬೇಸಿಕ್ ವೇತನ ಇರುತ್ತೆ. 23,500 ಪ್ಲಸ್ DA ಪ್ಲಸ್ HRA ಎಲ್ಲ ಸೇರಿದರೆ ಉತ್ತಮ ಒಂದು ಗೌರ್ಮೆಂಟ್ ಗ್ರೂಪ್ ಸಿ ಹುದ್ದೆಯ ವೇತನವೂ ಕೂಡ ಇದೆ. ಓಕೆ, ಸರಿ. ಇನ್ನು ಅರ್ಜಿ ಸ್ವೀಕೃತಿಯ ಕಾಲಮಿತಿ ಪ್ರಾರಂಭಿಕ ದಿನಾಂಕ 11/3/2024. ಇವತ್ತು 29 ಫೆಬ್ರವರಿ. ಸೊ ನಾಳೆಯಿಂದ ಮಾರ್ಚ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಒಂದು 11 ದಿನ ಸಿಗುತ್ತೆ ಅನ್ಕೊಳ್ಳೋಣ ಎಲ್ಲ ದಾಖಲಾತಿಗಳನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ. ಅದಾದ್ಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಕೊನೆಯ ದಿನಾಂಕ ಏಪ್ರಿಲ್ 10 ಇದೆ. ಕೊನೆಯ ದಿನಾಂಕದ ಒಳಗಡೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ರೂರಲ್ಲು, ಕನ್ನಡ ಮೀಡಿಯಮು, HK ರೀಜನ್ ಸರ್ಟಿಫಿಕೇಟು ಎಲ್ಲ ದಾಖಲಾತಿಗಳನ್ನು ರೆಡಿ ಇಟ್ಕೊಂಡ್ಬಿಡಿ. ಸೊ ಟೆಂಟೇಟಿವ್ ಪರೀಕ್ಷಾ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಕನ್ನಡ ಭಾಷಾ ಪರೀಕ್ಷೆ 27 ಜುಲೈ 20ರಂದು, ಸ್ಪರ್ಧಾತ್ಮಕ ಪರೀಕ್ಷೆ ಜುಲೈ 21ರಂದು. ಅಂದರೆ ಸೊ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ 20 ಅಂದರೆ ಕರೆಕ್ಟಾಗಿ ಒಂದು 4 ತಿಂಗಳು 20 ಡೇಸ್. ಸೊ 4 3 12 120 ಪ್ಲಸ್ 20 ಅಂದರೆ 140 ದಿನಗಳು ಜನರಲ್ ಆಗಿ ಸಿಗ್ತವೆ. ಸದ್ಯಕ್ಕೆ ಟೆಂಟೇಟಿವ್ ದಿನಾಂಕ. ಸೊ ಮೋಸ್ಟ್ಲಿ ಮುಂದಕ್ಕೆ ಹೋಗ್ಬೋದು ಅಥವಾ ಅವತ್ತೇ ನಡಿಬೋದು, ಆದರೆ ಹಿಂದಕ್ಕಂತೂ ಹಾಕೊಳ್ಳೋ ಚಾನ್ಸಸ್ ಇರಲ್ಲ ಅನ್ಕೊಳ್ತೀವಿ. ಯಾವಾಗಲೂ ತಾತ್ಕಾಲಿಕ ದಿನಾಂಕ ಘೋಷಣೆ ಮಾಡಿದ ನಂತರ ಆ್ಯಕ್ಚುಲಿ ಪೋಸ್ಟ್ಪೋನ್ ಮಾಡೋದಿಲ್ಲ, ಅವತ್ತೇ ನಡೆಸ್ಬೋದು. ಹಿಂದಕ್ಕೆ ಹಾಕೊಳ್ಳೋದು ಭಾಳ ತೀರಾ ಕಡಿಮೆ ಚಾನ್ಸಸ್ ಇರುತ್ತೆ. ಹೇಳೋಕ್ಕಾಗಲ್ಲ, ಯಾರ ಕೈಯಲ್ಲಿ ನಾವು ಹೇಳೋಕ್ಕಾಗಲ್ಲ. ಓಕೆ, ಸರಿ, ನೆಕ್ಸ್ಟ್ ಹೋಗೋಣ. ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ, ಬಹಳ ಇಂಪಾರ್ಟೆಂಟ್ ಆಗಿದೆ ಶೈಕ್ಷಣಿಕ ವಿದ್ಯಾರ್ಹತೆ. ಇಲ್ಲಿ ಎಲ್ಲ ಡಿಗ್ರಿವರೆಗೂ ಇಲ್ಲ, ಯಾಕಂದ್ರೆ ಭೂಮಾಪನ ಮಾಡ್ಬೇಕಂದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಂದಷ್ಟು ಟೆಕ್ನಿಕ್ ಗೊತ್ತಿರಬೇಕಾಗುತ್ತೆ. ಸೊ ಎಲ್ಲರೂ ನಾಳೆ ಅದು ಆ ಇಕ್ವಿಪ್ಮೆಂಟ್ ಇಟ್ಕೊಂಡು ಹೋಗಿ ನಾವು ಸರ್ವೆ ಮಾಡ್ತೀವಿ ಅಂತ ಹೋಗೋಕ್ಕಾಗಲ್ಲ ಅಲ್ವಾ. ಅದರಿಂದ ಆಗಿರ್ತಕ್ಕಂಥ ಒಂದು ಏನು ಮೆಥಡ್ ಗೊತ್ತಿರಬೇಕು, ಅದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕಾಗುತ್ತೆ. ಅದಕ್ಕೋಸ್ಕರ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ BE ಸಿವಿಲ್ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆಗಿರ್ಬೇಕು ಅಥವಾ BE ಆಗಿರಬೇಕು, ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿಯಲ್ಲಿ ಸಿವಿಲ್ ಆಗಿರ್ಬೇಕು. ಈಗ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ BE ಸಿವಿಲ್ ಅಂತ ಕರಿತೀವಿ. ಕೆಲವೊಂದು ರಾಜ್ಯಗಳಲ್ಲಿ BTech ಅಂತ ಕರಿತಾರೆ ಅಷ್ಟೇ. ಸಿವಿಲ್ ಆಗಿರಬೇಕು, ಅಥವಾ ಡಿಪ್ಲೊಮಾದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಸೊ ಇದು ಉತ್ತೀರ್ಣ ಆಗಿದ್ರು ಯು ಕ್ಯಾನ್ ಅಪ್ಲೈ. ಅಥವಾ ಪದವಿ ಪೂರ್ವ ಶಿಕ್ಷಣ ಅಂದ್ರೆ PUC, ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ CBSE ನಡೆಸ್ತಕ್ಕಂಥ ಅಥವಾ ICSE ನಡೆಸ್ತಕ್ಕಂಥ 12ನೇ ತರಗತಿಯಲ್ಲಿ ಪಾಸ್ ಆಗಿರಬೇಕು. ಆದರೆ ಒಂದು ಕಂಡೀಷನ್ ಏನಂದ್ರೆ ಈ 12th ಅಲ್ಲಿ ಅಥವಾ ನಮ್ಮ PUCಯಲ್ಲಿ ಪ್ರಿ ಯೂನಿವರ್ಸಿಟಿ ಕಾಲೇಜಲ್ಲಿ ವಿಜ್ಞಾನ ವಿಷಯವನ್ನು ಪಡೆದು ಗಣಿತ ವಿಷಯದಲ್ಲಿ 60%ಕ್ಕಿಂತ ಕಡಿಮೆ ಇಲ್ಲದಂತ ಅಂಕಗಳನ್ನು ಪಡೆದು ಉತ್ತೀರ್ಣವಾಗಿರಬೇಕು. ಸರ್ ನಾವು 12ನೇ ಕ್ಲಾಸ್ ಅಥವಾ PUCಯಲ್ಲಿ PCMB ಮಾಡಿದ್ದೀವಿ, PCMCS ಮಾಡಿದ್ದೀವಿ, PCME ಮಾಡಿದ್ದೀವಿ ಅಂದರೆ ಒಟ್ಟಿನಲ್ಲಿ ಸೈನ್ಸ್ ಮಾಡಿರಬೇಕು, ಅದರಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರಬೇಕು ಮತ್ತು ಆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ 60 ಮಾರ್ಕ್ಸ್ ಆದರೂ ತೆಗೆದಿರಬೇಕು ಅನ್ನೋದು ಇಲ್ಲಿ ಕಂಡೀಷನ್. ಒಂದು BE ಸಿವಿಲ್ ಅಥವಾ BTech ಸಿವಿಲ್ ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ರೆ ಚಿಂತೆ ಇಲ್ಲ. ನೀವು PUCಲಿ ಸೊ PUC ಓದಿದ್ರೋ ಅಥವಾ ನೇರವಾಗಿ ಡಿಪ್ಲೊಮಾ ಹೋಗಿದ್ರೋ ದಟ್ಸ್ ಓಕೆ. ಅಥವಾ ನೀವು PUCಯಲ್ಲಿ ಮ್ಯಾಥ್ಸ್ ತಗೊಂಡು ಕೇವಲ 35 ತಗೊಂಡು ಪಾಸ್ ಆಗಿದ್ರೋ ಡಸಂಟ್ ಮ್ಯಾಟರ್. ಒಟ್ಟಿನಲ್ಲಿ BE ಸಿವಿಲ್, BTech ಸಿವಿಲ್, ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಆಗಿದ್ರೆ ಮುಗ್ದಾಯ್ತು. ಅವು ಆಗಿಲ್ಲ ಸರ್, ನಾನೇನು ಮಾಡಿದ್ದೀನಿ PCMB ಓದಿದ್ದೀನಿ, ಆದರೆ ನೆಕ್ಸ್ಟ್ ಏನು ಮಾಡಿದ್ದೀನಿ BCAಗೆ ಹೋಗಿದ್ದೀನಿ ಅಥವಾ ಇನ್ನೊಂದು ಯಾವುದೋ BComಗೆ ಹೋಗ್ಬಿಟ್ಟಿದ್ದೀನಿ ಅಂದರೆ ಸ್ಟಿಲ್ ಯು ಆರ್ ಎಲಿಜಿಬಲ್. ಆದರೆ ಕಂಡೀಷನ್ನು ಆ PUC ಸೈನ್ಸಲ್ಲಿ ನೀನು ಗಣಿತ ವಿಷಯದಲ್ಲಿ ಮಿನಿಮಮ್ 60 ಮಾರ್ಕ್ಸ್ ತೆಗೆದಿರಬೇಕು. ಸೊ 2ನೇ ಕಂಡೀಷನ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಹೋಗೋಣ 3ನೇ ಕಂಡೀಷನ್. ಅಥವಾ ಇಲ್ಲಿ 3 ಅಲ್ಲ, ಇನ್ನೊಂದು ಆಪ್ಷನ್. ಅವೆರಡೂ ಅಲ್ಲ ಸರ್ ನಾವು ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಅಂಡ್ ಸಿಟಿ ಸರ್ವೆಯ ಪದವಿ ಪೂರ್ವ ಡಿಪ್ಲೊಮಾದಲ್ಲಿ ಉತ್ತೀರ್ಣವಾಗಿರ್ಬೇಕಂತೆ. ಇದು ನಮಗೂ ಕೂಡ ಹೊಸದು, ಅಷ್ಟೊಂದು ಐಡಿಯಾ ಇಲ್ಲ. ಸೊ ಯಾರು ಸಿವಿಲ್ ಕಡೆ ಇರೋರಿಗೆ ಗೊತ್ತಿರುತ್ತೆ. ಲ್ಯಾಂಡ್ ಅಂಡ್ ಸಿಟಿ ಸರ್ವೆ ಅಂತಕ್ಕಂಥ ಪದವಿ ಪೂರ್ವ ಡಿಪ್ಲೊಮಾ ಕೊಡ್ತಾರಂತೆ ವೃತ್ತಿ ಶಿಕ್ಷಣ ಇಲಾಖೆಯವರು, ಕರ್ನಾಟಕ ರಾಜ್ಯ ಸರ್ಕಾರದ್ದೇ. ಅದನ್ನು ಪಾಸ್ ಆಗಿರ್ಬೇಕಂತೆ. ಇದನ್ನು ಸ್ವಲ್ಪ
ನೋಡಿ ನೀವೇ. ನೆಕ್ಸ್ಟ್ ಒನ್ನು, ಕರ್ನಾಟಕ ಸರ್ಕಾರದ ಉದ್ಯೋಗ ಮತ್ತು ತರಬೇತಿ ಇಲಾಖೆ ನಡೆಸುವ ITI ಇನ್ ಸರ್ವೆ ಟ್ರೇಡ್ ನಲ್ಲಿ ಉತ್ತೀರ್ಣವಾಗಿರ್ಬೇಕಂತೆ. ITI ಮಾಡಿರ್ಬೇಕು ಇನ್ ಸರ್ವೆ ಟ್ರೇಡ್ ಅಂತೆ. ಸೊ ಇದು ಕೂಡ ಹೀಗೆ ಈ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಶೈಕ್ಷಣಿಕ ವಿದ್ಯಾರ್ಥಿ ಇರ್ತಕ್ಕಂಥವ್ರು ಮಾತ್ರ ಈ ಭೂಮಾಪಕರು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದೀರಾ. ಓಕೆ, ಏನಾದ್ರೂ ಇದರಲ್ಲಿ ಕನ್ಫ್ಯೂಷನ್ಸ್ ಇದ್ರೆ ಸೊ KPSCಯ ನಂಬರ್ಸ್ ಇದಾವೆ, ಅವ್ರಿಗೆ ಕಾಲ್ ಮಾಡಿ ಕೇಳಿ ಅಥವಾ ಕಮೆಂಟ್ ಮೂಲಕ ತಿಳಿಸಿ. ಆ ಕಮೆಂಟ್ ಅಲ್ಲಿ ಇರ್ತಕ್ಕಂಥದಕ್ಕೆ ಯಾರಾದ್ರೂ ಗೊತ್ತಿರ್ತಕ್ಕಂಥ ನಮ್ಮ ವ್ಯೂವರ್ಸ್, ನಮ್ಮ ಅಮರ್ಸ್ ಕ್ಲಾಸಸ್ ಅವರು ಯಾರಾದ್ರೂ ಗೊತ್ತಿರ್ತಕ್ಕಂಥವ್ರು ಕಮೆಂಟ್ ಮೂಲಕ ತಿಳಿಸ್ತಾರೆ. ಸೊ ನೋಡಿ. ನೆಕ್ಸ್ಟ್ ಶುಲ್ಕ ಸೇಮ್ 600 ರೂಪಾಯಿ ಜನರಲ್, 2A 2B 3A 3Bಗೆ 300 ಮತ್ತು ಮಾಜಿ ಸೈನಿಕರಿಗೆ 50 ಮತ್ತು SC ST ಕ್ಯಾಟಗರಿ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಇದೆಲ್ಲ ಕಾಮನ್ KPSC ಸೇಮ್ ಸ್ಟ್ಯಾಂಡರ್ಡ್. ಆಯ್ಕೆ ವಿಧಾನ ಯಾವ ರೀತಿ ಆಗಿರುತ್ತೆ? ಮೊದಲು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸ್ ಆಗಬೇಕು. ಸೊ ಅದು ಎಷ್ಟು ಮಾರ್ಕ್ಸ್ ಇರುತ್ತೆ ಸರ್ ಅಂದ್ರೆ 150 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ 50 ಅಂಕಗಳನ್ನ ತೆಗಿಬೇಕು. ಇಲ್ಲ ಸರ್, ಈಗ ಆಲ್ರೆಡಿ ನಾವು KPSC ನಡೆಸುವ ವಿವಿಧ ಕನ್ನಡ ಭಾಷಾ ಪರೀಕ್ಷೆಗಳನ್ನು ಬರೆದೀವಿ, ನಮ್ಮ ಹತ್ರ ಪಾಸ್ ಆಗಿರೋ ಸರ್ಟಿಫಿಕೇಟ್ ಇದೆ ಅಂದ್ರೆ ಬೇಕಾಗಿಲ್ಲ. ಓಕೆ, ಇಲ್ಲ ಸರ್ ಮೊನ್ನೆ ಬರೆದಿದ್ದೀವಿ ಎಕ್ಸಾಮ್, ಇನ್ನೂ ರಿಸಲ್ಟ್ ಬಂದಿಲ್ಲ ಅಂದ್ರೆ ಸೊ ಮತ್ತೊಮ್ಮೆ ಬರೀರಿ. ಇಲ್ಲ ಸರ್ ನಾನು ಎಕ್ಸಾಮ್ ಡೇಟ್ ಇನ್ನೇನು ನಾಳೆ ಬೆಳಿಗ್ಗೆ ಎಕ್ಸಾಮ್ ಇದೆ, ಇವತ್ತು ರಿಸಲ್ಟ್ ಬಂದ್ಬಿಟ್ಟಿದೆ, ನಾನು ಬರಿಬೇಕಾ ಇಲ್ವಾ, ನಾನು ಪಾಸ್ ಆಗಿದ್ದೇನೆ ಅಂದ್ರೆ ಬರೆಯೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ವಾ? ಎಕ್ಸಾಮ್ ಹಾಲ್ಗೆ ಹೋಗಕ್ ಮುಂಚೆ ಏನಾದರೂ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿ ಅದರಲ್ಲಿ ನೀವು ಪಾಸ್ ಆಗಿದ್ರೆ ಮತ್ತೆ ಕಡ್ಡಾಯ ಕನ್ನಡ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಇದನ್ನ ಆಲ್ರೆಡಿ KPSC 2-3 ಸಲ ತನ್ನ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ. ಇನ್ನು ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮ ವಿವರಗಳನ್ನ KPSC ವೆಬ್ಸೈಟ್ ಅಲ್ಲಿ ಹೋಗಿ ನೋಡಬಹುದು. ಓಕೆ, ಸರಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸೊ ಗೊತ್ತಾಯ್ತು. ಏನದು? ಜನರಲ್ ಆಗಿ ಸರ್ ನಾನು SLC ವರೆಗೂ ಕನ್ನಡ ಮೀಡಿಯಂ ಓದಿದ್ದೀನಿ, ನಾನು ಬರೀಬೇಕಾ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂದ್ರೆ ಒಂದ್ಸಲ ಬರೀಲೇಬೇಕು. ಒಂದ್ಸಲ ಬರೆದು ಅದ್ರ ಪಾಸಿಂಗ್ ಸರ್ಟಿಫಿಕೇಟ್ ಇದ್ರೆ ಸಾಕು, ನೆಕ್ಸ್ಟ್ ಎಕ್ಸಾಮ್ಗಳಿಗೆ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲ ಸರ್ ನಾನು ಒಂದ್ಸಲನೂ ಬರೆದಿಲ್ಲ ಅಂದ್ರೆ ಈ ಸಲ ಹೋಗಿ ಬರೀರಿ. ಸರ್ ನಾನು ಬರ್ದಿದ್ದೀನಿ ಇನ್ನೂ ರಿಸಲ್ಟ್ ಬಂದಿಲ್ಲ, ಹೋಗಿ ಬರೀಬೇಕಂದ್ರೆ ಬರೀಬೇಕಾಗುದು. ಸರ್ ನಾನು ಬರೆಯಕ್ ಹೋಗ್ತಾ ಇದ್ದೀನಿ, ಅದ್ರ ಮುಂಚೆ ಇವತ್ತು ರಿಸಲ್ಟ್ ಬಂದ್ಬಿಟ್ಟಿದೆ, ಏನ್ ಮಾಡೋಣ ಅಂದ್ರೆ ಪಾಸ್ ಆಗಿದ್ರೆ ಬೇಡ, ಫೇಲ್ ಆಗಿದ್ರೆ ಮತ್ತೆ ಹೋಗಿ ಬರೀರಿ, ಅಷ್ಟೇ ಸಿಂಪಲ್. ಸರಿ, ಈಗ ಬರೋಣ ಸ್ಪರ್ಧಾತ್ಮಕ ಪರೀಕ್ಷೆ. ಇದು ಇಂಪಾರ್ಟೆಂಟ್. ಇದರಲ್ಲಿ ಬರ್ತಕ್ಕಂಥ ಮಾರ್ಕ್ಸ್ ನಿಮ್ಮ ಸೆಲೆಕ್ಷನ್ ಅಥವಾ ರಿಜೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕರ್ನಾಟಕ ಸಾಮಾನ್ಯ ಸೇವೆಗಳು ಭೂಮಾಪನ ಕಂದಾಯ ವ್ಯವಸ್ಥೆ ಶಾಖೆ ನೇಮಕಾತಿ ನಿಯಮಗಳ ಪ್ರಕಾರ ಗ್ರೂಪ್ ಸಿ ಹುದ್ದೆಗಳಿಗಾಗಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಪತ್ರಿಕೆ ಕೂಡ 200 ಅಂಕಗಳೊಂದಿಗೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ 2 ಕೂಡ MCQ ಇರ್ತವೆ ಮತ್ತು 200 ಮಾರ್ಕ್ಸ್ ಇರ್ತವೆ ಅಂತ ಗಮನಿಸಬೇಕು. 2 ಗಂಟೆ ಒಂದೊಂದು ಪರೀಕ್ಷಾ ಸಮಯ. ಎಷ್ಟು ಕ್ವಶನ್ಸ್ ಅಂತ ಹೇಳಿಲ್ಲ. ಪತ್ರಿಕೆ 1 ಸಾಮಾನ್ಯ ಜ್ಞಾನ ಪತ್ರಿಕೆ, ಸಾಮಾನ್ಯ ಪತ್ರಿಕೆ 200 ಅಂಕಗಳು, 2 ಗಂಟೆ. ಮೋಸ್ಟ್ಲಿ 100 ಕ್ವಶನ್ ಇರುತ್ತೆ ಅನಿಸುತ್ತೆ. ಯಾಕಂದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ಬೋದು. ಯಾಕಂದ್ರೆ 200 ಕ್ವಶನ್ ಕೊಟ್ಟರೆ 2 ಗಂಟೆಯಲ್ಲಿ ಸಾಧ್ಯ ಇಲ್ಲ ಬಿಡಿಸೋಕ್ಕೆ. ಅದಕ್ಕೋಸ್ಕರ ನೋಡೋಣ ಇಲ್ಲಿ ಕ್ವಶನ್ಸ್ ಎಷ್ಟಂತ ಕೊಟ್ಟಿಲ್ಲ. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಆಗುತ್ತೆ. ಇದು ಗ್ರೂಪ್ ಸಿ ಆದ್ರೂ ಕೂಡ ಇಲ್ಲಿ ಯಾವುದೇ ಕಮ್ಯುನಿಕೇಶನ್ ಪೇಪರ್ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಇರ್ತಕ್ಕಂಥ ಕಮ್ಯುನಿಕೇಶನ್ ಪೇಪರ್ ಇರ್ತಾ ಇತ್ತು ಗ್ರೂಪ್ ಸಿ ಯಲ್ಲಿ. ಆದ್ರೆ ಇದೊಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಹುದ್ದೆ ಆಗಿದ್ದು ಈ ಹುದ್ದೆಗೆ ಒಂದು ಬ್ಯಾಕ್ ಗ್ರೌಂಡ್ ಎಜುಕೇಶನ್ ಬೇಕಾಗುತ್ತೆ, ಬ್ಯಾಕ್ ಗ್ರೌಂಡ್ ಕ್ವಾಲಿಫಿಕೇಶನ್ ಬೇಕಾಗುತ್ತೆ, ಒಂದಷ್ಟು ಆಳವಾಗಿರ್ತಕ್ಕಂಥ ಆಯಾ ಹುದ್ದೆಯ ಮೇಲಿನ ಒಂದಷ್ಟು ಜ್ಞಾನ ಬೇಕಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಅಥವಾ ಸ್ಪೆಸಿಫಿಕ್ ಪೇಪರ್ ಅನ್ನ ಮಾಡಿದ್ದಾರೆ. ಒಂದು ವೇಳೆ ನಾವು PDOದಲ್ಲಿ ಅಬ್ಸರ್ವ್ ಮಾಡಬಹುದು, PDOದಲ್ಲೂ ಕೂಡ ಒಂದು ಜನರಲ್ ಪೇಪರ್ ಇದ್ರೆ ಮತ್ತೊಂದು ಪಂಚಾಯತ್ ರಾಜ್ ವ್ಯವಸ್ಥೆ ಅಥವಾ PDO ಹುದ್ದೆಗೆ ಬೇಕಾಗಿರ್ತಕ್ಕಂಥ ಜ್ಞಾನದ ಆಳವನ್ನ ಅಳಿತಕ್ಕಂತ ಒಂದು ಪತ್ರಿಕೆ ಇರುತ್ತೆ, ಅದು ನಿರ್ದಿಷ್ಟ ಪತ್ರಿಕೆ ಅಂತ ಕರಿತೀವಿ. ಆದ್ರೆ ಸಾಮಾನ್ಯ ಗ್ರೂಪ್ ಸಿ ಹುದ್ದೆಗಳಿಗೆ ಈ ರೀತಿ ಸ್ಪೆಸಿಫಿಕ್ ಪೇಪರ್ ಇರುವುದಿಲ್ಲ, ಬದಲಾಗಿ ಜನರಲ್ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ, ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಇರತಕ್ಕಂಥದ್ದು ಗಮನಿಸಬೇಕು. ಓಕೆ, ಸೊ ಹಾಗಾದ್ರೆ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ 200 ಅಂಕಗಳ 2 ಗಂಟೆಗಳ ಪೇಪರ್ ಆದ್ರೆ ಪತ್ರಿಕೆ 2 ಒಂದು ನಿರ್ದಿಷ್ಟ ಸ್ಪೆಸಿಫಿಕ್ ಪತ್ರಿಕೆ ಆಗಿದ್ದು ಲ್ಯಾಂಡ್ ಸರ್ವೇಯರ್ಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಅಳೆಯುತ್ತೆ. 200 ಅಂಕಗಳ 2 ಗಂಟೆಗಳ ಪತ್ರಿಕೆ ಆಗಿರುತ್ತೆ. ಸದರಿ ಹುದ್ದೆಗಳ ವಿವರವಾದ ಪಠ್ಯಕ್ರಮವನ್ನು ಅನುಬಂಧ 2ರಲ್ಲಿ ಕೊಟ್ಟಿದ್ದಾರೆ. ನಾನು ಕೂಡ ಅದರ ಗ್ಲಿಂಪ್ಸಸ್ ಅನ್ನು ಕೊಟ್ಟಿದ್ದೀನಿ. ಮತ್ತೆ ಇಡೀ ನೋಟಿಫಿಕೇಶನ್ ಓದಬೇಕಾಗಿರ್ತಕ್ಕಂಥ ಕರ್ತವ್ಯ ನಿಮ್ದೇ ಆಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳ 2ರಲ್ಲೂ ಇರ್ತವೆ. ಆದ್ರೆ ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ವ್ಯತ್ಯಾಸಗಳಿದ್ದಲ್ಲಿ ಆಂಗ್ಲ ಭಾಷೆ ಇಂಗ್ಲಿಷ್ ಭಾಷೆಯಲ್ಲಿ ಇರ್ತಕ್ಕಂಥ ಪತ್ರಿಕೆ
ಪತ್ರಿಕೆ ಅಥವಾ ಪ್ರಶ್ನೆಯೇ ಅಂತಿಮವಾಗಿರುತ್ತದೆ, ಅದೇ ಫೈನಲ್ಲು. ನಾಳೆ ಕೇಳ್ಬೋದು, ಸರ್ ಇಂಗ್ಲಿಷಲ್ಲಿ ಒಂದಿದೆ, ಕನ್ನಡದಲ್ಲಿ ಏನೋ ಮಿಸ್ಟೇಕ್ ಆಗ್ಬಿಟ್ಟಿದೆ ಅಂದ್ರೆ ನಾ ಕನ್ನಡ ನೋಡ್ಬಿಟ್ಟು ಆನ್ಸರ್ ಹಾಕ್ಬಿಟ್ನೆ ಅಂದ್ರೆ ಅದು ನಿಮ್ ತಪ್ಪೇ ಹೊರತು ಅವ್ರ ತಪ್ಪಲ್ಲ, ಗಮನಿಸಬೇಕು. ಇನ್ನು ತರಬೇತಿ ಏನಿದೆ? ತರಬೇತಿ ನೇಮಕಾತಿಯಾದ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿರ್ತಾರೆ. ಪರಿವೀಕ್ಷಣೆ ಅಂದ್ರೆ ಪ್ರೊಬೇಷನರಿ ಪೀರಿಯಡ್ ಅಂತ ಕರಿತೀವಿ. ವೆರಿ ಕೇರ್ಫುಲ್ ಆಗಿರ್ಬೇಕು. ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ನೋಡೋಣ, ನೀವು ಸೆಲೆಕ್ಷನ್ ಆಗಿ ಫಸ್ಟ್, ಅದೇನು ದೊಡ್ಡ ವಿಚಾರ ಅಲ್ಲ, ಸ್ವಲ್ಪ ಹೇಳ್ತೀನಿ. ನೇಮಕಾದ ಎಲ್ಲ ಅಭ್ಯರ್ಥಿಗಳು ಇಲಾಖೆಯು ನಡೆಸುವ 6 ತಿಂಗಳ ಭೂಮಾಪಕರ ವೃತ್ತಿ ಬುನಾದಿ ತರಬೇತಿ ಅಂದ್ರೆ ಒಂಥರ ಕೆಲ್ಸಕ್ಕೆ ಹೋಗಕ್ ಮುಂಚೆ ಒಂಥರ ಟ್ರೈನಿಂಗ್ ಬೇಕು ಅಲ್ವಾ. ನೇರವಾಗಿ ನಾವು ಕೆಲ್ಸಕ್ಕೆ ತಡಕ್ ಆಗಲ್ಲ, ಯಾಕಂದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಟ್ರೈನಿಂಗ್ ಬೇಕಾಗುತ್ತೆ. ಅದನ್ನ ವೃತ್ತಿ ಬುನಾದಿ ತರಬೇತಿ ಅಂತ ಕರಿತೀವಿ. ಇದನ್ನ ಇಲಾಖಾ ತರಬೇತಿ ಸಂಸ್ಥೆಗಳಲ್ಲಿ ಕೊಡ್ತಾರೆ, ಯಶಸ್ವಿಯಾಗಿ ಪೂರೈಸತಕ್ಕದ್ದು. ಆದರೆ 6 ತಿಂಗಳ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿದ್ವಿ, ಓಕೆ. ಆದ್ರೆ ಏನಂದ್ರೆ ಒಂದು ವೇಳೆ ಪದವಿ ಪೂರ್ವ ಶಿಕ್ಷಣ PUC ಅಥವಾ 12th ಮುಗಿಸಿ ಬಂದಿದ್ರೆ ಅಂತವ್ರಿಗೆ 9 ತಿಂಗಳ ಕಾಲ ತರಬೇತಿ ಇರುತ್ತೆ. ಅದೇ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದ್ರೆ 6 ತಿಂಗಳು, ಇಲ್ಲ 12th ಮೇಲೆ ಪಾಸ್ ಆಗಿ ಹೋಗಿದೀವಿ ನಾವು ಅಂದ್ರೆ 9 ತಿಂಗಳ ತರಬೇತಿ. ಗಮನ ಹರಿಸಬೇಕು. ಓಕೆ, ತರಬೇತಿಗೆ ಹೋಗಿದ್ದೀವಿ, ಒಳ್ಳೆ ಊಟ ಕೊಡ್ತಾರೆ, ಅವರೇ ಅಕಾಮಿಡೇಷನ್ ಕೊಡ್ತಾರೆ, ಆರಾಮಾಗಿ 6 ತಿಂಗಳು 9 ತಿಂಗಳು ಕಳೆದು ಬರೋಣ ಅಂದ್ರೆ ಅಲ್ಲ, ಬದಲಾಗಿ ಅಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನಿದೆ ಟ್ವಿಸ್ಟ್ ಅಂದ್ರೆ, ಭೂಮಾಪಕರ ವೃತ್ತಿ ಬುನಾದಿ ತರಬೇತಿಯ ನಂತರ ಅಭ್ಯರ್ಥಿಗಳು ಭೂಮಾಪಕರ ವೃತ್ತಿ ಬುನಾದಿ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಉತ್ತೀರ್ಣರಾಗತಕ್ಕದ್ದು. ಅಂದ್ರೆ ಆ 9 ತಿಂಗಳು 6 ತಿಂಗಳ ಟ್ರೈನಿಂಗ್ ನಂತರ ಒಂದು ಪರೀಕ್ಷೆ ಮಾಡ್ತಾರೆ, ನೀವು ಎಷ್ಟು ಕಲ್ತಿದ್ದೀರಿ ಅಂತ. ಆ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಉತ್ತೀರ್ಣ ಆಗಬೇಕು, ಪಾಸ್ ಆಗಬೇಕು. ಒಂದು ವೇಳೆ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾಗದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ಕೊಡ್ತಾರೆ, ಏನೋ ಪಾಪ ಅಂದ್ಬಿಟ್ಟು. ಹೌದು ಅಲ್ವಾ, ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಇರ್ಬೇಕು, ಇಲ್ಲಾಂದ್ರೆ ಕೆಲಸ ಕಲಿಯೋದಂಗೆ. ಆದಾಗ್ಯೂ ಕೂಡ ಪಾಸ್ ಆಗದೆ ಹೋದ್ರೆ ಅಂತಹ ಅಭ್ಯರ್ಥಿಗಳನ್ನ ಸೇವೆಯಿಂದ ತೆಗೆದು ಹಾಕ್ತೀವಿ ಅಂತ ಕಂಡೀಷನ್ ಅನ್ನ ನೋಟಿಫಿಕೇಶನ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ಗಮನ ಹರಿಸಬೇಕು. ಓಕೆ, ಇದು ತರಬೇತಿ ಬಗ್ಗೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಂತರ ಹೇಳ್ತಾರೆ, ಯಾವುದೇ ಕೇಂದ್ರದಲ್ಲಿ ನಡೆಸ್ತೀವಿ ಅಂತ ನೋಡೋಣ ಆಮೇಲೆ. ಇನ್ನು ವಯೋಮಿತಿ ಸೇಮ್, ಕನಿಷ್ಠ 18 ವರ್ಷ ಆಗಿರ್ಬೇಕು. ನಾವು 12th ಮುಗಿದಿದೆ ಸರ್ ಮೊನ್ನೆ, ನಾನು ಬರಿಬೋದಂದ್ರೆ ಇಲ್ಲ, 18 ವರ್ಷ ಮಿನಿಮಮ್ ಆಗಿರ್ಬೇಕು. ಗರಿಷ್ಠ ವಯಸ್ಸು ಸಾಮಾನ್ಯ ಜನರಲ್ ಮೆರಿಟ್ಗೆ 35, 2A 2B 3A 3Bಗೆ 38, ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1ಗೆ ಗರಿಷ್ಠ 40 ವರ್ಷಗಳು ಬರಿಬಹುದು. ಮತ್ತು ಮಾಜಿ ಸೈನಿಕ, ಇನ್ನು ಬೇರೆ ಬೇರೆಯವರಿಗೆ ಒಂದಷ್ಟು ಅಂಗವಿಕಲ, ಅವ್ರಿಗೆಲ್ಲ ಸ್ವಲ್ಪ ಇದೆ, ನೀವೇ ನೋಟಿಫಿಕೇಶನ್ ನೋಡಿ ತಿಳ್ಕೊಳ್ಳಿ. ಇನ್ನು ಉಳಿಕೆಯ ಮೂಲ ವೃಂದದ 264 ಹುದ್ದೆಗಳ ವರ್ಗೀಕರಣ, ಒಟ್ಟು 264. ಅದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಒಟ್ಟು 45, ಪರಿಶಿಷ್ಟ ಪಂಗಡ ಒಟ್ಟು 19, ಪರಿಶಿಷ್ಟ ಅಂದ್ರೆ ಪ್ರವರ್ಗ 1 11 ಹೀಗಿದಾವೆ. ಮತ್ತು ಪರ್ಟಿಕ್ಯುಲರ್ ಆಗಿ ಈಗ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಟ್ಟು 116 ಇದಾವೆ. ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಯಾಗಿದ್ದು ಯಾವುದೇ ರಿಸರ್ವೇಶನ್ ಇಲ್ಲ ಸರ್, ನಾನು ಹುಡುಗ ಇದ್ದೀನಿ ಮತ್ತು ನನಗೆ ಗ್ರಾಮೀಣ ಇಲ್ಲ, ನಾನು ಮಾಜಿ ಸೈನಿಕನೂ ಅಲ್ಲ, ಕನ್ನಡ ಮೀಡಿಯಂ ಅಲ್ಲ, ಯೋಜನಾ ನಿರಾಶ್ರಿತನೂ ಅಲ್ಲ, ಅಂಗವಿಕಲನೂ ಅಲ್ಲ, ಅಥವಾ ಟ್ರಾನ್ಸ್ಜೆಂಡರು ಅಲ್ಲ ಅಂದ್ರೆ ಸೊ ಏನಂದ್ರೆ 18 ಹುದ್ದೆಗಳು ಇದಾವೆ. ಅಂದ್ರೆ ಕಾಮನ್ ಜನರಲ್ ಪ್ಯೂರ್ ಜನರಲ್ ಅಂದ್ರೆ 18 ಹುದ್ದೆಗಳಿದಾವೆ. ಅಥವಾ ಸಾಮಾನ್ಯ ಅಭ್ಯರ್ಥಿ ಸರ್ ಬಟ್ ನಾನು ಮಹಿಳೆ ಅಂದ್ರೆ 39 ಹುದ್ದೆ ಇದಾವೆ. ಸಾಮಾನ್ಯ ಅಭ್ಯರ್ಥಿ ಸರ್ ನಾನು ಗ್ರಾಮೀಣ ಇದೆ ನನಗೆ ಅಂದ್ರೆ ಯು ಕ್ಯಾನ್ ಕಾಂಪೀಟ್ ಇನ್ 30 ಆರ್ 18. ಓಕೆ, ಅಂದ್ರೆ ಇಲ್ಲ ಸರ್ ನಂದು ಕನ್ನಡ ಮೀಡಿಯಂ ಇದೆ ಅಂದ್ರೆ ಸೊ ಕನ್ನಡ ಮೀಡಿಯಂ ರೂರಲ್ ಇದ್ರೆ ಕನ್ನಡ ಮೀಡಿಯಂ ಅಲ್ಲೂ ಕಾಂಪೀಟ್ ಮಾಡ್ಬೋದು, ರೂರಲ್ ಕಾಂಪೀಟ್ ಮಾಡ್ಬೋದು. ಒಂದ್ ವೇಳೆ ವುಮೆನ್ ಆಗಿದ್ರೆ 39 ಪೋಸ್ಟ್ ಕಾಂಪೀಟ್ ಮಾಡ್ಬೋದು, ಈ 18 ಪೋಸ್ಟ್ಗೂ ಕಾಂಪೀಟ್ ಮಾಡ್ಬೋದು. ಹೀಗೆ ಕೆಲವೊಂದು ಇದಾವೆ. ಸೊ ಇದನ್ನ ನೀಟಾಗಿ ನೀವು ಯಾವ ಕ್ಯಾಟಗರಿಗೆ ಸೇರ್ತೀರ ಅನ್ನೋದ್ರ ಮೇಲೆ ನೋಡ್ಕೊಳ್ಳಿ. ಓಕೆ, ಅದಾದ ನಂತರ ಹೈದರಾಬಾದ್ ಕರ್ನಾಟಕದ್ದು ಅಷ್ಟೇ, ಒಟ್ಟು 100 ಹುದ್ದೆಗಳು. ಅದರಲ್ಲಿ ಪರಿಶಿಷ್ಟ ಜಾತಿ 17, ಪರಿಶಿಷ್ಟ ಪಂಗಡ 7, ಪ್ರವರ್ಗ 1 4 ಮತ್ತು ಸಾಮಾನ್ಯ ಅಭ್ಯರ್ಥಿಗೆ 44 ಇದೆ. ಮತ್ತು ಇತರೆ ಎಷ್ಟು ಮಹಿಳೆಯರಷ್ಟೇ ನೀವೇ ನೋಡ್ಕೊಳ್ಳಿ, ಅದನ್ನ ಮತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನು ಪಠ್ಯಕ್ರಮಕ್ಕೆ ಬರೋಣ. ಸಿಲೆಬಸ್ ಏನಿದೆ ಇಲ್ಲಿ, ಪೇಪರ್ 1 ಮತ್ತು ಪೇಪರ್ 2 ಅಂತ ಹೇಳ್ತಾ ಇದ್ವಿ. ಪೇಪರ್ 1 ಜನರಲ್ ಪೇಪರ್, covering general knowledge of topics relating to current events, general sciences, matters of everyday observation and practical knowledge as may be expected of a person who has passed a prescribed qualifying examination. ಅಂದ್ರೆ ಅವರು ಹೇಳ್ತಕ್ಕಂಥ ಕ್ವಾಲಿಫಿಕೇಶನ್ ಪಾಸ್ ಆಗಿರ್ತಕ್ಕಂಥವ್ರು ತಿಳ್ಕೊಂಡಿರ್ತಕ್ಕಂಥ ಸಾಮಾನ್ಯ ಜ್ಞಾನದ ಬಗ್ಗೆ ಅಂತ ಹೇಳಿದರೆ ಇಲ್ಲಿ ಯಾವುದೇ ಹಿಸ್ಟ್ರಿ, ಯಾವುದೇ ಕರೆಂಟ್ ಅಥವಾ ಪಾಲಿಟಿ ಅಥವಾ ಇನ್ನೊಂದು ಯಾವುದೋ ಸಬ್ಜೆಕ್ಟ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಹೇಳ್ತಾ ಇದ್ರೆ ಜನರಲ್ ಆಗಿ ಎಲ್ಲಾ ಸಬ್ಜೆಕ್ಟ್ ಇಂದ ಇರುತ್ತೆ 10 ಕ್ವಶನ್ ಅಥವಾ 10-12 ಕ್ವಶನ್ಗಳು ಇರುತ್ತೆ. ಸೈನ್ಸ್ ಇಂದ ಇರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ, ಮೆಂಟಲ್ ಎಬಿಲಿಟಿನೂ ಇರ್ಬೋದು,
ಅಥವಾ ಸೈನ್ಸ್ ಇರುತ್ತೆ, ಅಥವಾ ಇನ್ನೊಂದು ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಇರುತ್ತೆ. ಇವೆಲ್ಲ ಇರುತ್ತೆ ಕಾಮನ್ ಆಗಿ. ಪೇಪರ್ ಅಂದ್ರೆ ಮಾಮೂಲಿ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ಏನು ಎಕ್ಸ್ಟ್ರಾ ಹೇಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಏನಾದರೂ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ನೋಡೋಣ. ಸದ್ಯಕ್ಕಂತೂ ಇಲ್ಲಿ ಇದೇ ಬರುತ್ತೆ ಅದೇ ಬರುತ್ತೆ ಅಂತ ಹೇಳಿಲ್ಲ. ಸಾಮಾನ್ಯವಾಗಿ ಎವ್ರಿ ಡೇ ಅಬ್ಸರ್ವೇಷನ್, ಪ್ರಾಕ್ಟಿಕಲ್ ನಾಲೆಜ್ ಇರಬೇಕಂತ ಹೇಳ್ತಾ ಇದ್ದಾರೆ. ಸರಿ, ಇನ್ನು ಸ್ಪೆಸಿಫಿಕ್ ಪೇಪರು, ಕಂಟೆಂಟ್ ಆಫ್ ದಿಸ್ ಪೇಪರ್ ಶಲ್ ಬಿ ಡಿಟರ್ಮೈನ್ಡ್ ಬೈ ದ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೀಪಿಂಗ್ ಇನ್ ದ ವ್ಯೂ ಆಫ್ the nature of the job for which the selection is being made and qualifying examination in consultation with the appointing authority. ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಇದರಲ್ಲಿ ಮ್ಯಾಥಮೆಟಿಕ್ಸ್ 70% ಇರ್ತಂದೆ ಸ್ಪೆಸಿಫಿಕ್ ಪೇಪರ್ ಇಲ್ಲ. ಅದರಲ್ಲೂ ಅರ್ಥಮೆಟಿಕ್ ಆ್ಯಂಡ್ ನಂಬರ್ ಸಿಸ್ಟಮ್ಸ್, ಆಲ್ಜಿಬ್ರಾ, ಜಿಯೋಮೆಟ್ರಿ ಇದೆಲ್ಲ ಸೇರಿ, ಅರ್ಥಮೆಟಿಕ್, ನಂಬರ್ ಸಿಸ್ಟಮ್, ಆಲ್ಜಿಬ್ರಾ, ಜಿಯೋಮೆಟ್ರಿ ಸೇರಿ 70%, ಮತ್ತು ಫಿಸಿಕ್ಸ್ 20%, ಜಿಯೋಗ್ರಫಿ 10%. ಹೀಗೆ ಒಟ್ಟು 100%ಗೆ ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಏನೇನಿರುತ್ತೆ ಅರ್ಥಮೆಟಿಕಲ್ಲಿ? ಏನಿರುತ್ತೆ? ಸ್ಕ್ವೇರ್ಸು, ಸ್ಕ್ವೇರ್ ರೂಟ್ಸು, ಕ್ಯೂಬ್ಸು, ಕ್ಯೂಬ್ ರೂಟ್ಸು, ಸೆಟ್ ಥಿಯರಿ, ಸೀಕ್ವೆನ್ಸು, ಮ್ಯಾಟ್ರಿಸಿಸ್, ಪರ್ಮಿಟೇಷನ್ಸ್, ಕಾಂಬಿನೇಷನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಹೀಗೆ HCF, LCM ಇವೆಲ್ಲ. ಆಲ್ಜಿಬ್ರಾದಲ್ಲಿ ಬೇಸಿಕ್ ಆಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸು, ಲೀನಿಯರ್ ಈಕ್ವೇಷನ್ಸು, ಕ್ವಾಡ್ರಾಟಿಕ್ ಈಕ್ವೇಷನ್ಸು, ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್, HCF, LCM, ಬೈನಾಮಿಯಲ್ ಆ್ಯಂಡ್ ಟ್ರೈನಾಮಿಯಲ್ಸ್, ಕೋಆರ್ಡಿನೇಟ್ಸ್, ಪ್ಲೇನ್ ಜಿಯೋಮೆಟ್ರಿ, ಹೀಗೆ ಸಾಕಷ್ಟು ಇದ್ದಾವೆ. ಅದನ್ನ ಸಿಲೆಬಸ್ ಇನ್ನೂ ಬಹಳ ಇದೆ. ಸೊ ನೀವೇ ಹೋಗಿ ನಿಧಾನವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಸೊ ಇದು ಒಟ್ಟಾರೆಯಾಗಿ ಭೂಮಾಪಕರು 364 ಹುದ್ದೆಗಳು, HK ರೀಸನ್ 100, ನಾನ್ HK ರೀಸನ್ 264. ಓಕೆ, ಏನಾದರೂ ಕಮೆಂಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಬೇರೆಯವರು ಗೊತ್ತಿರ್ತಕ್ಕಂಥವ್ರು ಆ ಕಮೆಂಟ್ಗೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡಿ ನೋಡೋಣ. ಇನ್ನೂ ಡೌಟ್ ಇದ್ರೆ KPS ಅವರಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳಿದ್ದಾವೆ, ಸೊ ಯಾರ್ಯಾರಿಗೆ ಸಾಧ್ಯ ಇದೆ ಅವ್ರು ನೋಡಿ ಅಂತ ಹೇಳ್ತಾ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.